ಯುವಕರೇ, ಗ್ರಾಮಸ್ಥರೇ, ಇವತ್ತು ಪರ್ಮಿಷನ್ ಕೊಡೋದಿಲ್ಲ, ಅವ್ರು ಕೊಡೋದಿಲ್ಲ. ತರೀಕೆರೆಯ ಗುರುಪುರದಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ. ತರೀಕೆರೆಯ ಗುರುಪುರದಲ್ಲಿ 70ನೆಯ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗಿದೆ. ಗುರುಪುರ ಗ್ರಾಮದಲ್ಲಿ ಮನೆ ಮನೆಗೆ ಕನ್ನಡ ಬಾವುಟವನ್ನು ಹಾರಿಸುವ ಮೂಲಕ ನಾವೆಲ್ಲರೂ ಒಂದು, ನಮಗೆಲ್ಲವೂ ಒಂದು ಕನ್ನಡ ಎಂದು ಏಕತೆಯನ್ನು ತೋರಿಸಿದ ಗುರುಪುರದ ಜನತೆ 70ನೆಯ ಕನ್ನಡ ರಾಜ್ಯೋತ್ಸವದಲ್ಲಿ ವಿಶೇಷವಾಗಿ ಬೈಕ್, ಆಟೋ, ಕಾರ್ ಮೂಲಕ ಕನ್ನಡ ಬಾವುಟವನ್ನು ಲಕ್ಕವಳ್ಳಿಯ ಪ್ರಮುಖ ಹಳ್ಳಿಗಳಿಗೆ ರ್ಯಾಲಿ ಮೂಲಕ ಕನ್ನಡದ ಏಕತೆಯನ್ನು ತೋರಿಸಿದ ಗುರುಪುರದ ಜನತೆ ಗುರುಪುರ ಗ್ರಾಮದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರಾದ ಶ್ರೀ GH ಶ್ರೀನಿವಾಸರವರು 70ನೇ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಗುರುಪುರ ಜನರಲ್ಲಿ ಮೆಚ್ಚುಗೆಯನ್ನು ತಿಳಿಸಿದರು. ಹಾಗೆಯೇ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಊರಿನ ಅಧ್ಯಕ್ಷರು ಹಾಗೂ ಯುವಕರು, ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಆಟೋ ಅಲ್ಲ, ಅಲ್ಲ ಸೈಡ್ ನಿಂತು ಲೈನಾಗಿ ಅಲ್ಲ, ಆಟೋ ಇಲ್ಲ ಅಲ್ಲ ಆಟೋ ಇಲ್ಲ ಲೈನ್ ಹಾಕೋ, ಹಿಂಗೆ ಲೈನ್ ಹಾಕ. ಮಂಜೋಣ ಚೂರು ಹಿಂದೆ ಬಂದ್ಬಿಡಿ. ಅದ್ದೂರಿ ಕನ್ನಡ ರಾಜ್ಯೋತ್ಸವ ಸಮಾರಂಭಕ್ಕೆ ಬಂದಿರುವಂಥ ನಮ್ಮ ಜನಮೆಚ್ಚಿದ ಶಾಸಕರಾದಂಥ GH ಶ್ರೀನಿವಾಸ್ ಅವರೇ ಹಾಗೂ ಹೋಬಳಿ ಅಧ್ಯಕ್ಷರಾದಂಥ HN ಮಂಜು ಅವರೇ, ಜಗದೀಶ್ ಅವರೇ, ಜೈ ಕರ್ನಾಟಕ ಜಗದೀಶ್ ಅವರೇ, ಎಲ್ಲ ಅಮಾವಾಸ್ಯನವರೇ, ಎಲ್ಲ ಈ ಗ್ರಾಮದ ಎಲ್ಲ ಯುವಕರೇ, ಗ್ರಾಮಸ್ಥರೇ, ಇವತ್ತು ಈ ಯುವಕರು ಒಂದು ವಾರದಿಂದ ನನಗೆ ಫೋನ್ ಮಾಡ್ತಾಯಿದ್ರು. ಯಾರೋ ಅನ್ನೋನ್ ನಂಬರ್ ಅಂತ ನಾನು ಸುಮಾರು ಸಲ ಅವ್ರದ್ದು ರಿಸೀವ್ ಮಾಡಿರಲಿಲ್ಲ. ಆದಮೇಲೆ ಆನಂದು, ಡ್ರೈವರ್ ರವಿಯವರು ಇಬ್ಬರು ಸೇರಿಕೊಂಡು ಹೇಳಿದ ಮೇಲೆ ಅವ್ರಿಗೆ ನಿನ್ನೆ ರಾತ್ರಿ 10 ಗಂಟೆಗೆ ಭೇಟಿ ಆಗಿದ್ದೀನಿ ಪಾಪ ಅವ್ರಿಗೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಯಾವ ವೇದಿಕೆಗೂ ಬಂದಿರಲಿಲ್ಲ. ಆದರೆ ಈ ಗುರುಪುರ ಅಂದ್ರೇ ನನ್ನ ಗುರುಪುರ ಅನ್ನೋ ಭಾವನೆ ನನ್ನ ಮನಸ್ಸಲ್ಲಿದೆ. ಯಾಕಂದರೆ ಕಳೆದ ಚುನಾವಣೆಯಲ್ಲೇನು ನನ್ನ ಸ್ವಂತ ಖರ್ಚಿಂದ ರೋಡ್ ಮಾಡಿಸಿದ್ದೀನಿ. ನಾನು ಅಳಬುರ್ಗೆ ಗೊತ್ತಿರುತ್ತೆ, ಮಣ್ಣು ಓಡಿಸಿದ್ದೀನಿ. ಪೂರ್ತಿ ವಾಗು ಕ್ಯಾಂಪಿಂದ ಇಲ್ಲಿ ತನಕ ನಾನು ZP ಚುನಾವಣೆಯಲ್ಲಿ ನನ್ನ ಸ್ವಂತ ಖರ್ಚಿಂದನೇ ಮಣ್ಣು ಓಡಿಸಿ ರೋಡನ್ನ ಇದು ಮಾಡಿಕೊಟ್ಟಿದ್ದೆ. ಆವಾಗಿಂದ ನಮ್ಮ ಶಾಸಕರನ್ನ 2 ಬಾರಿ ಗೆಲ್ಸ್ಕೊಂಡಿದ್ದೀವಿ. ಪ್ರತಿ ಸಲನೂ ಗುರುಪುರಕ್ಕೆ ಡ್ರೈವರ್ ರವಿ, ಲಾಸ್ಟ್ ಟೈಮ್ ಎಲೆಕ್ಷನ್ನು ಈ ಗುರುಪುರ ಅಲ್ಲ, ಆ ಗುರುಪುರಕ್ಕೆ ನಾನು ಡ್ರೈವರ್ ರವಿ ಒಂದು 2-3 ಗಂಟೆ ತನಕ 9 ಗಂಟೆಯಿಂದ ನೈಟ್ ಪೂರ್ತಿ ಹೆಚ್ಚು ಕಡಿಮೆ ಬೆಳಗಿನ ಜಾವ 3 ಗಂಟೆ ತನಕನೂ ಅವ್ರನ್ನ ಸ್ವಲ್ಪ ಜನನ ಮನವೊಲಿಸೋಕ್ಕೋಸ್ಕರ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ವಿ. ಈಗ ಯಾಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮದು ಅನ್ನೋದು
ಈ ಗುರುಪುರ ಅಂದಿದ ತಕ್ಷಣ ನಮ್ಮದು ಅನ್ನೋದು ಭಾವನೆ ನನ್ನ ಮೇಲೆ ಇದೆ. ಅದಕ್ಕೋಸ್ಕರ ಇವತ್ತು ಈ ಹುಡುಗರು ಕೇಳಿದ ತಕ್ಷಣ ಒಪ್ಕೊಂಡು ಬಂದಿದ್ದೀನಿ. ಆದ್ರೂ ಇವರು ಅದ್ದೂರಿಯಾಗಿ ರಂಗನಹಳ್ಳಿಯಲ್ಲಿ ಉದ್ಘಾಟನೆ ಮಾಡ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಅಲ್ಲಿಂದ ನೋಡಿದರೆ ತುಂಬ ಸಂತೋಷ ಆಯಿತು. ನನ್ನ ಜೀವನದಲ್ಲಿ ನಾನು ಫಸ್ಟ್ ಟೈಮು ವೇದಿಕೆ ಹಂಚ್ಕೊಂಡಿದ್ದು ಕೋಡಿ ಕ್ಯಾಂಪು, ಇದೇ ಕನ್ನಡ ರಾಜ್ಯೋತ್ಸವ ಕೋಡಿ ಕ್ಯಾಂಪಲ್ಲಿ ಮಾಜಿ ಶಾಸಕರು TH ಶಿವಶಂಕರಪ್ಪ MLA ಆಗಿದ್ದರು ಅವಾಗ. ಮತ್ತು ಅದಕ್ಕೋಸ್ಕರ ಪ್ರತಿ ಕನ್ನಡ ರಾಜ್ಯೋತ್ಸವ ಅಂತಂದರೆ ಫಸ್ಟು ನನ್ನ ಸ್ಟೇಜ್ ಏನು ಹಂಚ್ಕೊಂಡಿದ್ದೀನೋ ಅದು ನೆನಪು ಬರ್ತಾ ಇರುತ್ತೆ ನನಗೆ. ಆದರೆ ಇವತ್ತು ಊರು ಒಳಗೆ ಬರ್ತಾಯಿದ್ರೆ ಸ್ವಾಗತ 8 ಜ್ಞಾನಪೀಠ ಅವಾರ್ಡ್ ತಗೊಂಡಿದ್ದಂಥ ಗಣ್ಯರು ನಮಗೆ ಕಾಣಿಸ್ಕೊಂಡಿದ್ದು ತುಂಬ ಹೆಮ್ಮೆಯಿಂದ ನಾನು ನೋಡಿದ್ದೀನಿ. ಆದರೆ ಇವತ್ತು ಏನು ನಾವು ಈ ಆಚರಣೆ ಮಾಡ್ತಿದ್ರು ಅನ್ನೋದು ಚಿಕ್ಕ ಗ್ರಾಮದಲ್ಲಿ ಆದ್ರೂ ಇಷ್ಟು ಆನಂದವಾಗಿ ಅದ್ದೂರಿ ಅಂದರೆ ಹೃದಯಪೂರ್ವಕವಾಗಿ ಮಾಡೋದು ಅದ್ದೂರಿ ಬಿಟ್ಟರೆ ಏನೋ DJ ಹಾಕ್ಕೊಂಡು ಆ ಕುಣಿತ ಈ ಕುಣಿತ ಹಾಕ್ಕೊಂಡಿದ್ದ ತಕ್ಷಣ ಅದ್ದೂರಿ ಆಗಲ್ಲ ಅಂತ ನನ್ನ ಭಾವನೆ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಆದರೆ ಮುಂದಿನ ದಿನಗಳಲ್ಲಿ ಇದೇ ಮಾದರಿ ಈ ಹುಡುಗರು ಹೇಳಿದ್ರು, ಫೋಟೋಸಲ್ಲಿ ತೋರಿಸಿದ್ರು ಮನೆಗೆ ಬಾವುಟ ಕಟ್ಸಿದ್ದೀವಿ ಅನ್ನೋದು. ಮನೆಗೆ ಬಾವುಟ ಕಟ್ಸಿದ್ದು ನೋಡ್ತಾ ಇದ್ದರೆ ಪ್ರತಿಯೊಬ್ಬರನ್ನ ಇನ್ವಾಲ್ವ್ ಮಾಡ್ಕೊಂಡಂಗೆ ಈಗ ನೋಡ್ತಾ ಇದ್ರೇ ಪ್ರತಿ ಮನೆಯಲ್ಲಿ ಜನನೂ ಇಲ್ಲಿ ಕಾಣ್ತಾ ಇದ್ರಿ. ಅದಕ್ಕೆ ತುಂಬ ಸಂತೋಷ ಆಯಿತು. ಮುಂದಿನ ದಿನಗಳಲ್ಲಿ ಈ ಯುವಕರನ್ನ ಮಾದರಿಯಾಗಿ ತಗೊಂಡು ಪ್ರತಿ ಹಳ್ಳಿಯಲ್ಲಿನೂ ಇದೇ ರೀತಿಯಾಗಿ ಮಾಡಬೇಕಂತ ಅವ್ರನ್ನ ಪ್ರೋತ್ಸಾಹ ಕೊಡ್ತಾ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಕೊಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ ನಿಮ್ಮೆಲ್ಲರ ಮೇಲೆ ಹೆಚ್ಚಿನ ಪ್ರೀತಿ ಇದೆ. ಅದೇ ರೀತಿ ನಮ್ಮ ಪಕ್ಷದ ಮೇಲೆ, ನಮ್ಮ ಮೇಲೆ ನಿಮ್ಮೆಲ್ಲರ ಮುಂದಿನ ತಾಲೂಕ್ ಪಂಚಾಯಿತಿ ಬರುತ್ತೆ, ಜಿಲ್ಲಾ ಪಂಚಾಯಿತಿ ಬರುತ್ತೆ, ಶಾಸಕ ಅಸೆಂಬ್ಲಿ ಚುನಾವಣೆ ಬರುತ್ತೆ. ಆ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ನಮ್ಮ ಪಕ್ಷದವರಿಗೆ ನೀವು ವೋಟ್ ಕೊಡ್ತೀರಾ ಅಂತ ನನಗೆ 100ಕ್ಕೆ 100% ಭರವಸೆ ಇದೆ. 99.9% ಕೊಡ್ತೀರಾ. ನೀವು ಕೊಡೋದ್ರ ಜೊತೆಗೆ ನಿಮ್ಮ ಸ್ನೇಹಿತರು ನೀವೇ ಕ್ಯಾಂಡಿಡೇಟ್ ಆಗಬೇಕು. ಅವಾಗ ನೋಡಿ ಇನ್ನು ಏನು ಬೇಕಾದ್ರೂ ಮಾಡ್ಬೋದು ನಿಮ್ಮ ಊರಿಗೆ. ಅಂದರೆ ನೀವು ಕ್ಯಾಂಡಿಡೇಟ್ ಏನು ಮಾಡ್ತೀರಿ, ಬೇರೆಯವ್ರಿಗೂ ಕೈ ಮುಗಿತೀರಾ, ಖಾಲಿ ಬೀಳ್ತೀರಾ. ಹಂಗೆ ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ನೀವು ನಿಮ್ಮ ವೋಟ್ ಹಾಕ್ಸೋ ಜೊತೆಗೆ ನಮಗೆಲ್ಲರಿಗೂ ಕೂಡ ಸಹಕಾರ ಮಾಡಬೇಕು ಅನ್ನತಕ್ಕಂಥ ಮನವಿಯನ್ನು ನಿಮ್ಮೆಲ್ಲ ಊರಿನೆಲ್ಲ ಗ್ರಾಮಸ್ಥರಿಗೆ ಮಾಡ್ಕೊಡ್ತಿದ್ವಿ. ಎಲ್ಲ ಗ್ರಾಮದಲ್ಲೂ ಹಿಂಗೆ ಬಂದು ಜನ ಕೂರೋದಿಲ್ಲ. ಹೆಚ್ಚು ಕಮ್ಮಿ ಮನೆಗೊಬ್ಬರು ಇಬ್ಬರು ಬಂದಿದ್ದಾರೆ ಇಲ್ಲಿ, ಮನೆನೇ ಖಾಲಿ ಆಗಿದೆ. ಆ ಥರ ಒಟ್ಟಾಗಿ ಒಗ್ಗಟ್ಟಿನಿಂದ ಈ ಊರು ಇದೆ. ಅದಕ್ಕೋಸ್ಕರ ನಮಗೂ ಕೂಡ ಹೆಚ್ಚಿನ ಪ್ರೀತಿ ವಿಶ್ವಾಸ ಈ ಗ್ರಾಮದಲ್ಲಿ ಇದೆ. ಪ್ರತಿಯೊಂದು ಮನೆದ ಮುಂದೆ ಪ್ರತಿಯೊಂದು ಗ್ರಾಮದ ಮನೆ ಮುಂದೆ ಕೂಡ ನೀವು ಬಾವುಟಗಳನ್ನ ಹಾಕೊಂಡಿರೋದು ಮತ್ತೊಂದು ಸಂತೋಷ. ನಮ್ಮ ಶಾಂತಿಪುರ ರವಿ ಹೇಳಿದ್ರು ಹಕ್ಕುಪತ್ರ ಕೆಲವ್ರಿಗೆ ಸಿಕ್ಕಿದೆ, ಕೆಲವ್ರಿಗೆ ಸಿಗೋದಿಲ್ಲ. ಯಾರ್ಯಾರು ಫಾರೆಸ್ಟ್ ಜಾಗದಲ್ಲಿ ಒಳಗೆ ಬರೋರ್ತಾರೋ ಅವ್ರಿಗೆ ಹಕ್ಕುಪತ್ರ ಸಿಗೋದಿಲ್ಲ, ಕೊಡೋದಿಲ್ಲ. ಪರ್ಮಿಷನ್ ಕೊಡಲಿದ್ರೆ ಕೊಡೋದಿಲ್ಲ, ಪರ್ಮಿಷನ್ ಕೊಡೋಕೆ ಅವ್ರು ಬಿಡೋದಿಲ್ಲ, ಪರ್ಮಿಷನ್ ಕೊಡೋದಿಲ್ಲ ತಹಶೀಲ್ದಾರ್ ಅವ್ರು ಕೊಡೋದಿಲ್ಲ. ಯಾರು ಅಳತೆ ಮಾಡಿದರೆ ಲೆಕ್ಕಾಚಾರ ಮಾಡಿ ಕೆಲವೊಂದು ಮನೆಗಳಿಗೆ 94C ಕೊಡೋಕೆ ಬರುತ್ತೆ, ಕೆಲವು ಮನೆಗಳಿಗೆ 94C ಕೊಡೋಕೆ ಬರೋದಿಲ್ಲ. ಮಾಡಿದ್ದಾರೆ, ಅದ್ರ ಪೂರ್ಣವಾಗಿ ಕೊಡೋಕ್ಕೆ ಬರುತ್ತೋ ಅದೇನೂ ಇಲ್ಲ. ನಾವು ಅನೇಕ ಬಾರಿ ಚರ್ಚೆಗಳನ್ನು ಮೀಟಿಂಗ್ಗಳನ್ನು ವಿಶೇಷವಾಗಿ 94C ಕೊಡ್ತಕ್ಕಂಥದ್ದು 5-6 ಗ್ರಾಮದ ಬಗ್ಗೆ ರವಿಗೆ ಚೆನ್ನಾಗಿ ಗೊತ್ತು. ಬರ್ತಿರ್ತಾರೆ ಅವನು ರವಿ ಕೂಡ ಮೀಟಿಂಗ್ಗಳು ಸಪ್ರೇಟಾಗಿ ಮೀಟಿಂಗ್ ಮಾಡ್ತಾ ಇದ್ದೀವಿ. 5-6 ವಿಚಾರಗಳವಾಗಿ ತಹಶೀಲ್ದಾರ್ ಎಲ್ಲ ಅಧಿಕಾರಿಗಳು ಕೂತ್ಕೊಂಡು ಮೀಟಿಂಗ್ಗಳನ್ನು ಸತತವಾಗಿ ಮಾಡ್ತಾ ಇದ್ದೀವಿ. ಒಟ್ಟಾರೆ ನಮ್ಮ ಆಸೆ ಎಲ್ಲರಿಗೂ ಪತ್ರ ಕೊಡಿಸ್ಬೇಕು ಅನ್ನೋದಿದೆ. ನಾನು ಕೂಡ ಎಲ್ಲ ಪ್ರಯತ್ನ ಮಾಡ್ತಿದ್ದೀನಿ. ಎಲ್ಲರಿಗೂ ಶುಭವಾಗಲಿ ಅಂತೇಳಿ ನಾನು ಮಾತನ್ನು ಮುಗಿಸ್ತಿದ್ದೀನಿ. ಧನ್ಯವಾದ.